ಹಾಯ್ ಫ್ರೆಂಡ್ಸ್, ಭವ್ಯ ಏನಪ್ಪ ಕಾಡು ಮಧ್ಯೆ ಹೋಗ್ತಾ ಇದ್ದಾಳೆ ಬೆಳಗ್ಗೆನೇ ರೆಡಿಯಾಗಿ ಅಂತ ನೀವು ತಿಳ್ಕೊತೀರಲ್ವಾ. ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆ ಮುಂದೆ ಹೇಳ್ತಾ ಹೋಗ್ತಾ ಇರ್ತೀನಿ. ನೀವು ನನ್ನ ವೀಡಿಯೋ ಫಾಲೋ ಮಾಡ್ಕೊಂಡು ಬರ್ತಾ ಇರಿ. ನಾನು ಸುಣ್ಣದೊಡ್ಡಿ ಗ್ರಾಮದಿಂದ ನಾನು ಹೋಗ್ತಾ ಇರೋದು ತೊರೆಬೊಮ್ಮನಹಳ್ಳಿ ಗ್ರಾಮಕ್ಕೆ. ಯಾಕೆ ಅಂತ ಕೇಳ್ತೀರಲ್ವ ನೀವು. ನಾನು ಸುಣ್ಣದೊಡ್ಡಿ ಗ್ರಾಮದಲ್ಲಿ ನಾನು ಹೆಬ್ಬೆಟ್ ಕೊಟ್ಟಿರಲಿಲ್ಲ, ಸೊಸೈಟಿಗೆ ಹೋಗಬೇಕಾಗಿತ್ತು. ಸೊಸೈಟಿಗೆ ನಮಗೆ ಹೋಗಬೇಕು ಅಂತ ಹೇಳಿದ್ರೆ ನಾವು ತೊರೆಬೊಮ್ಮನಹಳ್ಳಿಗೆ ಬರಬೇಕು. ಬಂದು ಸುಣ್ಣದೊಡ್ಡಿಗೆ ಬಂದು ಹೆಬ್ಬೆಟ್ ಕೊಡಿಸ್ಕೊಂಡು ಹೋಗ್ತಾರೆ. ಆದ್ರೂ ನಾನು ಅವತ್ತು ಕಾರಣಾಂತರ ಅಂದರೆ ನನ್ನ ಆಬ್ಲೋಡಿ ತೋಪಿನ ತಿಮ್ಮಪ್ಪ ಟೆಂಪಲ್ ಹತ್ರ ಇದ್ದೆ ನಾನು. ಹಾಗಾಗಿ ನಾನು ಹೆಬ್ಬೆಟ್ ಕೊಟ್ಟಿರಲಿಲ್ಲ. ಹಾಗಾಗಿ ನಾನು ಈ ಕಾಡು ಮಧ್ಯೆ ನೋಡ್ಕೊಂಡು ಬರ್ತಾಯಿದ್ದೀನಿ. ಬರಬೇಕಾದ್ರೆ ಒಬ್ಬ ಅಜ್ಜಿ ಕೇಳಿದ್ರು, ಯಾಕೆ ಒಬ್ಬಳೇ ಹೋಗ್ತಾ ಇದೆಯಾ, ಹುಷಾರಾಗಿ ಹೋಗವ ಅಂತ ಕೇಳಿದ್ರು. ಇಲ್ಲ ಅಜ್ಜಿ ಹೋಗ್ತೀನಿ ಕಣಜ್ಜಿ ಅಂತ ಹೇಳಿದೆ. ಅಲ್ಲಿಂದ ಮುಂದೆ ಬಂದೆ. ಕಾರ್ ನಿಂತಿತ್ತು, ಭಯ ಆಯಿತು. ಒಂಟಿ ಮನೆ ಸಿಕ್ತು, ಆದರೂ ತುಂಬ ಭಯ ಆಯಿತು. ಅಲ್ಲಿಂದ ಮುಂದೆ ಬಂದೆ, ಸದ್ಯಕ್ಕೆ ಜನ ನಿಂತ್ಕೊಂಡಿದ್ರು. ಅಲ್ಲಿಂದ ಮುಂದೆ ಬಂದೆ, ಮೇನ್ ರೋಡ್ ಸಿಕ್ತು. ಅಲ್ಲಿಂದ ಮುಂದೆ ಬಂದೆ, ಸೊಸೈಟಿ ಸಿಕ್ತು. ಸದ್ಯ ಹಬ್ಬ ಬಚಾವಾದೆ, ಬೇಗ ಸಿಕ್ತು ಅಂತ ಹೇಳ್ಕೊಂಡು ಮುಂದೆ ಬಂದೆ. ತುಂಬ ಜನ ರಶ್ ಇರಬೇಕೇನೋ ಅಂತ ಗಾಬರಿಯಿಂದ ಬಂದೆ. ಅಲ್ಲಿ ಬರ್ತಾ ಜನ ಜಾಸ್ತಿ ಕಾಣಿಸ್ತಾ ಇರಲಿಲ್ಲ. ಆದರೂ ಶಾಕಿಂಗ್ ನ್ಯೂಸ್ ಇತ್ತು, ಏನಪ್ಪ ಸರ್ವರ್ ಸಿಕ್ಕಿಲ್ವೇನೋ ಅಂತ. ಅದು ಸ್ವಲ್ಪ ಭಯ ಇತ್ತು. ಅಲ್ಲಿಂದ ಮುಂದೆ ಬಂದೆ. ಅಲ್ಲೊಬ್ಬರು ಅಂಕಲ್ ಕೂತ್ಕೊಂಡಿದ್ರು. ಅವ್ರನ್ನ ಕೇಳಿದೆ, ಅಂಕಲ್ ಹೆಬ್ಬೆಟ್ ಕೊಡ್ತಾವ್ರ ಅಂತ ಕೇಳಿದೆ. ಕೊಡ್ತಾ ಇದ್ದಾರೆ ಕಣಮ್ಮ, ಸರ್ವರ್ ಸಿಕ್ಕೈತೆ ಅಂತ ಹೇಳಿದ್ರು. ಸದ್ಯ ಫುಲ್ ಖುಷಿ ಆಯಿತು. ಇದೇ ನೋಡಿ ತೊರೆಬೊಮ್ಮನಹಳ್ಳಿ ಗ್ರಾಮ. ಸ್ವಲ್ಪ ಜನ ನಿಂತ್ಕೊಂಡಿದ್ರು. ಹೆಬ್ಬೆಟ್ ಕೊಡ್ತಾಯಿಲ್ಲ ಅಂತ ಅಂದ್ಕೊಂಡೆ, ಸದ್ಯ ಹೆಬ್ಬೆಟ್ ಕೊಡ್ತಾಯಿದ್ರು. ಮತ್ತು ಒಬ್ಬ ಅಜ್ಜಿ ಕೂತ್ಕೊಂಡಿದ್ರು ಚೇರ್ ಹಾಕ್ಕೊಂಡು. ಏನಪ್ಪ ಅಂತ ಹೇಳಿದ್ರೆ ತುಂಬ ಏಜ್ ಆದವ್ರನ್ನ ಇಲ್ಲಿ ಕೂರಿಸ್ಬಿಟ್ಟು ಕಳಿಸ್ತಾರೆ. ಯಾಕಪ್ಪ ಅಂತ ಹೇಳಿದ್ರೆ ಫುಲ್ಲು ಬೆಳಗ್ಗೆನೇ ಸುಸ್ತು ಸಂಕಟ ಇರುತ್ತೆ ಅವರಿಗೆ. BP ಶುಗರು ಕಾಯಿಲೆ ಕಸೈಲೆಗಳೆಲ್ಲ ಇರುತ್ತೆ, ಹಿರಿಕರೆಲ್ಲ ಬಂದಿರ್ತಾರೆ ಅಂತ ಹೇಳ್ಬಿಟ್ಟು ಚೇರ್ ಹಾಕಿ ಕೂರಿಸ್ತಾರೆ ಅಲ್ಲಿ. ಇದೊಂದು ಪದ್ಧತಿಯಲ್ಲಿ ಬೊಮ್ಮನಹಳ್ಳಿಲಿ. ನನಗಂತೂ ಭಯ ಆಗ್ತಾಯಿತ್ತು. ಅಯ್ಯಪ್ಪ ಹೆಬ್ಬೆಟ್ ಕೊಡ್ತಾಯಿದ್ದೀನಿ, ತಗೋತದ ಇಲ್ವಾ, ರೇಖೆಗಳು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದು ಬೆಟ್ಟಿಡಿ ಅಂತ ಬೇರೆ ಹೇಳ್ತಾ ಇರ್ತಾರೆ. ಏನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ಭಯ ಆಗ್ತಾಯಿತ್ತು. ನನ್ನ ಫೋನ್ ಬೇರೆ, ಕ್ಯಾಮ್ರಾ ಬೇರೆ ಅಲ್ಲಿಟ್ಟರೆ ಅವ್ರು ಏನು ಅನ್ಕೋತಾರೆ ಅನ್ನೋದು ಅದೊಂದು ಮುಜುಗರ ಇತ್ತು. ಆ ಅಣ್ಣ ಬೇರೆ ನೋಡ್ತಾನೆ ಇರ್ತಿತ್ತು ನನ್ನ ಫೋನಿಯ. ಇವಳೇನು ಕ್ಯಾಮ್ರಾ ಹಿಡಿತಾವಳೆಲ್ಲ ಅಂತ ಏನಾದರೂ ತಪ್ಪಾಗಿ ತಿಳ್ಕೊತಾರಲ್ಲ ಅಂತ ಹೇಳ್ಬಿಟ್ಟು ನನಗೆ ಗಾಬರಿ ಆಗ್ತಾಯಿತ್ತು. ಏನಾದರೂ ತಿಳ್ಕೊಳ್ಳಿ ಬಿಡಿ ಅಂತ ಹೇಳ್ಬಿಟ್ಟು ನಾನು ಹೆಬ್ಬೆಟ್ಟು ಕೊಡಬೇಕು ಅಂತ ಹೇಳ್ಬಿಟ್ಟು ಹೆಬ್ಬೆಟ್ಟಿಟ್ಟೆ. ಹೆಬ್ಬೆಟ್ಟು ಓಕೆ ಆಯಿತು. ಸದ್ಯ ಹಬ್ಬ ಬಚಾವಾದೆ ಅಂತ ಹೇಳ್ಬಿಟ್ಟು ರೇಷನ್ ಕಾರ್ಡ್ ತಗೊಂಡು ಹಾಗೆ ಟರ್ನ್ ಮಾಡಿಕೊಂಡು ಹಾಗೆ ಬೊಮ್ಮನಹಳ್ಳಿ ಮೇನ್ ರೋಡ್ ಸೈಡ್ ತಿರ್ಗಿ ನೋಡಿದೆ. ಬೊಮ್ಮನಹಳ್ಳಿ ರೋಡಿಗೆ ಬಂದೆ. ಬರ್ತಾ ಒಬ್ಬ ಅಜ್ಜಿ ಅಲ್ಲೇ ಕೂತ್ಕೊಂಡಿದ್ರು ನೀರಿನ ಟ್ಯಾಂಕ್ ಹತ್ರ. ಅಲ್ಲೊಬ್ಬ ಅಜ್ಜಿ ಕೇಳ್ತಾಯಿದ್ರು, ಯಾವ ಊರು ಹೆಣ್ಮಗ್ಳವ ನೀನು ಅಂತ ಹೇಳ್ತಾಯಿದ್ರು. ನಾನು ಸುಣ್ಣದೊಡ್ಡಿ ಹೆಣ್ಮಗ್ಳು ಕಣಜ್ಜಿ ಅಂತ ಹೇಳ್ತಾಯಿದ್ದೆ. ಸೊಸೆ ಅಂತ ಹೇಳಿದೆ ಫಸ್ಟು, ಆಮೇಲೆ ಹೆಣ್ಮಗ್ಳು ಅಂತ ಹೇಳಿದೆ. ಅಲ್ಲಿಂದ ಮುಂದೆ ಬಂದೆ. ಇಲ್ಲಿ ಬೊಮ್ಮನಹಳ್ಳಿಲಿ ಬಸ್ ಸ್ಟ್ಯಾಂಡ್ ಇಲ್ಲ, ಒಂದು ಅಂಗಡಿ ಇತ್ತು. ಅಂಗಡಿ ಹತ್ರ ಎಲ್ಲ ಕೂತ್ಕೊಂಡಿದ್ರು ಹೆಂಗಸ್ರುಗಳೆಲ್ಲ. ಅಂದರೆ ಈ ರೋಡ್ ಬಂದ್ಬಿಟ್ಟು 3 ರೋಡ್ ಐತೆ. ಒಂದು ಹೊನ್ನಾಯ್ಕನಹಳ್ಳಿಗೆ ಹೋಗುತ್ತೆ, ಇನ್ನೊಂದು ಅಲ್ಗೂರು ರೋಡ್ ಹೋಗುತ್ತೆ, ಇನ್ನೊಂದು ಬಂದುಬಿಟ್ಟು KM ದೊಡ್ಡಿಗೆ ಹೋಗುತ್ತೆ. ನಾನು ಹೋಗ್ಬೇಕಾಗಿರೋದು KM ದೊಡ್ಡಿಗೆ. ಇಲ್ಲಂತೂ ನಮಗಂತೂ ಬಸ್ಗಳಿಗಂತೂ ತೊಂದರೆ. ಈ ಬಸ್ ಹೋಗ್ತಾ ಇರೋದು ಅಲ್ಗೂರು ರೋಡ್ಗೆ. ನನಗಂತೂ ಬಸ್ ಸಿಗ್ತಾರ ಕಾರಣ ನಾನು ಆಟೋ ಹತ್ತಿ ನನಗೆ ಸ್ಟ್ರೈಟು KM ದೊಡ್ಡಿಗೆ ಹೋಗ್ತಾಯಿದ್ದೆ. ನಾನು KM ದೊಡ್ಡಿಗೆ ಹೋಗ್ಬೇಕಾದ್ರೆ ಬೊಮ್ಮನಹಳ್ಳಿಯಿಂದ ಹೊರಟಿದ್ದೀನಿ ನಾನು. ನೋಡಿ ಹಾಗೇ ಇದೆಲ್ಲ ಫುಲ್ ಬೊಮ್ಮನಹಳ್ಳಿ. ನಮ್ಮೂರ ಗೇಟ್ ನೋಡಬೇಕಲ್ವ ನೀವು. ನಮ್ಮೂರು ಅಂದರೆ ಬೊಮ್ಮನಹಳ್ಳಿಗೆ ಬಸ್ ಸ್ಟ್ಯಾಂಡ್ ಇಲ್ಲ ಅಂತ ಅನ್ಕೋತೀನಿ. ಬಸ್ ಸ್ಟಾಪ್ ಇರೋದೇ ಸುಣ್ಣದೊಡ್ಡಿ ಮತ್ತು ಬೊಮ್ಮನಹಳ್ಳಿ ಎರಡೂ ಮಧ್ಯೆ ಇರೋದ್ರಿಂದ ಒಂದೇ ಬಸ್ ಸ್ಟ್ಯಾಂಡ್ ಮಾಡಿರೋದು ಇದು. ನೋಡಿ ಹಂಗೆ ಬಸ್ ಸ್ಟ್ಯಾಂಡ್ ತೋರಿಸ್ಕೊಡ್ತೀನಿ ನಿಮಗೆ. ನಮ್ಮೂರ ಗೇಟ್ ಬಂತು ನೋಡಿ, ಇದೇ ನಮ್ಮೂರ ಗೇಟು. ಇಲ್ಲಿಂದ ಮುಂದೆ ಹೋಗ್ತಾ ಇದ್ದೀನಿ. ಬಸ್ ಚಾರ್ಜ್ ಎಲ್ಲ ಫ್ರೀ ಇರೋದ್ರಿಂದ ಸಿದ್ದರಾಮಯ್ಯ ಜಾಸ್ತಿ ಫ್ರೀ ಮಾಡಿಬಿಟ್ಟವನೆ ಅಲ್ವಾ ಅಂತ ಹೇಳ್ಕೊಂಡು ಎಲ್ಲ ಬಸ್ಸಲ್ಲಿ ಹೋಗ್ತಾಯಿದ್ರು. ನೋಡಿ ಆಟೋದವರೆಲ್ಲ ಜಾಸ್ತಿ ಮಾಡಿಬಿಟ್ಟವ್ರೆ ಚಾರ್ಜ್ನ. ಫಸ್ಟ್ 10 ರೂಪಾಯಿ ತಗೋತಿದ್ರು, ಇವಾಗೆಲ್ಲ 20 ರೂಪಾಯಿ ತಗೋತಾರೆ. ಹಾಗಾಗಿ ಸ್ವಲ್ಪ ಜನ ಆಟೋಗೆ ಬರೋಲ್ಲ, ಜಾಸ್ತಿ ತಗೋತಾರೆ ಅಂತ ನಾನಂತೂ ಆಟೋದಲ್ಲೇ ಹೋಗ್ತಾ ಇದ್ದೀನಿ.